ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 40. ಅಮ್ಮ, ಮಗ, ಅಪ್ಪ ಮೂವರು ಸ್ಕೂಲ್ ತಲುಪಿದ್ರು. ಆಗಷ್ಟೇ ಎಲ್ಲ ಬಂದು ಸೇರುತ್ತಿದ್ರು. ತಾನು ಮಗನ ಕೈ ಹಿಡಿದು ಮುಂದೆ ನಡೆದಾಗ ರಮೇಶ್, ಲೀಲಾ ಸಹ ಬಂದರು. ಎಲ್ಲ ಪೇರೆಂಟ್ಸ್ ತಮ್ಮ ಮಕ್ಕಳನ್ನು ಸ್ಟೇಜ್ ಬಳಿಗೆ ಬಂದು ಬಿಟ್ಟು ನಿಮ್ಮ ಪ್ಲೇಸಲ್ಲಿ ಕುಳಿತುಕೊಳ್ಬೇಕು ಎಂದು ಅನೌನ್ಸ್ ಮಾಡಿದಾಗ ವಿಷ್ಣು ಸಹ ಮಗನ ಎತ್ತಿಕೊಂಡು ಹೊರಟ. ಆಲ್ ದಿ ಬೆಸ್ಟ್ ಮಗನೇ, ನೀವೇ ಗೆಲ್ಲೋದು ಎಂದು ಹೇಳಿ ಕೆನ್ನೆಗೆ ಮೂತಿಟ್ಟು ಕಳುಹಿಸಿದ್ಲು ಆರತಿ. ಸ್ಟೇಜ್ ಮೇಲೆ ಮೊದಲು ಪುಟ್ಟದಾಗಿ ಕಾರ್ಯಕ್ರಮ ಮುಗಿದು ಮಕ್ಕಳನ್ನು ಒಬ್ಬೊಬ್ಬರಾಗಿ ಸ್ಟೇಜ್ ಮೇಲೆ ಕಳುಹಿಸಿದ್ರು. ಮೊದಲನೇ ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಅದಿತಿ ಎಂದಾಗ ಪುಟ್ಟ ಮಗುವೊಂದು ಬಂದು ತನ್ನ ಕಾಸ್ಟ್ಯೂಮ್ ಬಗ್ಗೆ ಮಾತನಾಡಿ ಹೋಗಿತ್ತು. ನಂತರ ಒಬ್ಬೊಬ್ಬರೇ ಬಂದು ಹೋದರು. ಈಗ ನಮ್ಮ ಮುದ್ದು ಆರ್ಯನ ಸರದಿ. ಅವನ ಹೆಸರು ಹೇಳಿದೆ ಮುದ್ದಾಗಿ ಮುಂದೆ ಬಂದ. ವಾವ್, ಈ ಮಗು ಎಷ್ಟು ಕ್ಯೂಟ್ ಆಗಿದೆ ಎಂದು ಎಲ್ಲರೂ ಮಾತನಾಡುವಾಗ ಖುಷಿ ಆಗುತ್ತಿತ್ತು ಆರತಿಗೆ. ಮಗನನ್ನು ಹೊಗಳುತ್ತಿದ್ರೆ ತನ್ನನ್ನೇ ಹೊಗಳಿದಂತೆ ಉಬ್ಬಿ ಹೋಗುತ್ತಿದ್ಲು ಅವಳು. ಮೈ ನೇಮ್ ಈಸ್ ಆಲ್ಯಾ ವಲ್ದನ್. ಐ ವಿಲ್ ಬಿಕಮ್ ಎ ಗುಡ್ ಡಾಕ್ಟರ್ ಆ್ಯಂಡ್ ಗಿವ್ ಫ್ರೀ ಟ್ರೀಟ್ಮೆಂಟ್ ಎಂದು ಹೇಳಿದಾಗ ಎಲ್ಲ ಚಪ್ಪಾಳೆ ತಟ್ಟಿದ್ರು. ಥ್ಯಾಂಕ್ ಯು ಮಮ್ಮಿ ಆ್ಯಂಡ್ ಡ್ಯಾಡಿ ಆಲ್ ಸಿಟ್ಟಿಂಗ್ ದೇಲ್. ಲವ್ ಯು ಬೋತ್ ಎಂದು ಇಬ್ಬರ ಕಡೆಗೂ ಕೈ ತೋರಿಸಿ ಲವ್ ಯು ಹೇಳಿದಾಗ ಆರತಿ ಅಂತೂ ಮೇಲೆದ್ದು ಅವನತ್ತ ಬಂದಳು ಖುಷಿ ತಾಳಲಾರದೆ. ಅವಳಿಗಂತೂ ಮಗನ ಮೊದಲ ಸ್ಪರ್ಧೆ ಇದು. ಲವ್ ಯು ಕಂದ ಎಂದು ಹೇಳಿ ಸ್ಟೇಜ್ ಮೇಲೆಯೇ ಅವನ ಅಪ್ಪಿದಾಗ ತನ್ನೆಲ್ಲ ಬಿಂಕ ಬದಿಗಿಟ್ಟು ಫೋಟೋ ಕ್ಲಿಕ್ಕಿಸಿದ್ದ ವಿಷ್ಣು. ಮಮ್ಮಿ ಕೆಳಗೆ ಹೋಗೋಣ ಬಾ ಎಂದು ಮಮ್ಮಿ ಕೈ ಹಿಡಿದು ಕೆಳಗೆ ಕರೆದುಕೊಂಡು ಬಂದ ಆರ್ಯ. ಉಳಿದವರ ಸ್ಪರ್ಧೆ ನಡೆಯುತ್ತಿತ್ತು. ಆರ್ಯ, ನಿನಗೆ ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡುವ ಆಸೆ ಇದೇನೋ ಕಂದ ಎಂದು ಕೇಳಿದ್ಲು ಆರತಿ ಮಗನ ಕೆನ್ನೆಗೆ ಮುತ್ತು ಕೊಟ್ಟು. ಅಷ್ಟರಲ್ಲಿ ಅವಳ ಅಪ್ಪ ಅಮ್ಮ ಎಲ್ಲ ಬಂದರು ಅವರ ಬಳಿ. ಮಮ್ಮಿ, ನಮ್ಮ ಡ್ಯಾಡಿ ಹತ್ರ ತುಂಬ ದುಡ್ಡಿದೆ ಅಲ್ವಾ, ಸೊ ನಾವು ಹಾಸ್ಪಿಟಲ್ ಕಟ್ಟಿಸಿ ಫ್ರೀ ಟ್ರೀಟ್ಮೆಂಟ್ ಕೊಡೋಣ ಎಂದು ಹೇಳಿದಾಗ ತಲೆ ಆಡಿಸಿ ಅವನಿಗೆ ದೃಷ್ಟಿ ತೆಗೆದ್ಲು. ಬಂಗಾರ ಕಣ ಚಾಂಪ್ ನೀನು. ಇದೇನು ಇಷ್ಟು ವಯಸ್ಸಿಗೆ ನಾವು ಯಾರೂ ಹೇಳಿ ಕೊಟ್ಟಿರದ ನೀನೇ ಡಿಸೈಡ್ ಮಾಡಿದ್ದು ಎಂದು ತಾವು ಎತ್ತಿಕೊಂಡು ಮುದ್ದಾಡಿದ್ರು ಗಿರೀಶ್. ಮೊಮ್ಮಗನೆಂದರೆ ಬಲು ಪ್ರೀತಿ ಅವರಿಗೆ. ಮತ್ತೆ ನಾನು ಬಿಳಿ ಅಂತಲ್ವಾ, ನನಗೆಲ್ಲ ಗೊತ್ತಾಗುತ್ತೆ ಎಂದು ಎದೆ ಉಬ್ಬಿಸಿ ಹೇಳಿದ ಮೊಮ್ಮಗನ ಕೆನ್ನೆ ಹಿಂಡಿ, ನೀನು ಚುಚಿ ಮಾಡಬೇಕು ಅಂದರೆ ಫಸ್ಟ್ ಪೇಷಂಟ್ ನಾನೇ ಆಗಿರ್ತೀನಿ ಎಂದರು ಗಿರೀಶ್ ಅವನ ಕೈ ಹಿಡಿದು. ಅಪ್ಪ, ಅಂತಹ ಮಾತೆಲ್ಲ ಬೇಡ, ನೀವು 100 ವರ್ಷ ಖುಷಿಯಿಂದ ಆರೋಗ್ಯವಾಗಿರ್ತೀರಾ ಎಂದು ಆರತಿ ಹೇಳಿ ಮುಗಿಸುವಷ್ಟರಲ್ಲಿ, ನೋನೋ, ನಾನು ಇಳುವರೆಗೂ ನಿಮಗೆ ಏನೂ ಆಗಲ್ಲ, ನಿಮ್ಮನ್ನು ತುಂಬ ಕೇರ್ ಮಾಡ್ತೀನಿ ಎಂದು ಹೇಳಿದಾಗ ಮುಂದೆ ಮಾತಿಲ್ಲದೆ ಮೊಮ್ಮಗನ ಅಪ್ಪಿದ್ರು ಗಿರೀಶ್. ಇದಕ್ಕಿಂತ ಒಬ್ಬ ಮೊಮ್ಮಗನ ಬಳಿ ಇನ್ನೇನು ಬಯಸಲಾದೀತು? ಅಷ್ಟಕ್ಕೂ ಮೀರಿ ಅವ ಇನ್ನೂ ಚಿಕ್ಕವ. ಈ ವಯಸ್ಸಿನಲ್ಲೇ ಎಷ್ಟೊಂದು ತಿಳುವಳಿಕೆ. ಹೌದು ಬೀಗ್ರೆ, ಮತ್ತೆ ನೀವು ಇನ್ನೊಂದು ಮೊಮ್ಮಗ ಅಥವಾ ಮೊಮ್ಮಗಳೇ ಎತ್ತಿ ಆಡಿಸೋದಿಲ್ವೇನೋ ಎಂದು ರಮೇಶ್ ಸಹ ಕಣ್ಣು ಹೊಡೆದು ಹೇಳಿದಾಗ ವಿಚಲಿತರಾದರು ಗಂಡ ಹೆಂಡತಿ ಮುಖ ನೋಡಿಕೊಂಡು. ಅಪ್ಪ ಅಮ್ಮ, ನೀವು ಇವನ ಜೊತೆ ಇರಿ, ನಾವು ಸ್ಟೇಷನ್ಗೆ ಹೋಗಿ ಬರ್ತೀವಿ ಎಂದಳು ಆರತಿ ಅಪ್ಪನ ನೋಡಿ. ಸದ್ಯ ಮಗುವಿಗೆ ಟಾಪಿಕ್ ಬದಲಾಯಿಸಬೇಕಿತ್ತಲ್ಲ. ಯಾಕೆ ಆರು, ಏನಾಯ್ತು ಇವಾಗ ಎಂದು ಮಂಗಳ ಅವರು ಗಾಬರಿಯಿಂದ ಕೇಳಿದರು. ಈಗಷ್ಟೇ ಮಗುವಿನ ಸುದ್ದಿ ತೆಗೆದಿದ್ದೆ, ಮಗಳ ಮುಖದಲ್ಲಿ ಬದಲಾವಣೆ ನೋಡಿದ್ರಲ್ಲ. ಹೆದರುವಂಥದ್ದೇನಿಲ್ಲ ಅಮ್ಮ, ಶ್ರೀಧರ್ ಮೇಲೆ ಕೊಟ್ಟಿದ್ದ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳೋದಿಕ್ಕೆ ಎಂದು ಆರತಿ ಹೇಳಿದಾಗ ಗಂಡ ಹೆಂಡತಿ ಗೊಂದಲಗೊಂಡ್ರು. ಯಾಕಮ್ಮ ಆರು, ಏನಾಯಿತು ಅಂಥದ್ದು? ಅವನಿಗೆ ಶಿಕ್ಷೆ ಕೊಡಿಸಬೇಕು ಅಂತ ತೀರ್ಮಾನ ಆಗಿತ್ತು ಅಲ್ವಾ? ಹಾಗೆ ನೆಕ್ಸ್ಟ್ ಡೇಟ್ ಕೊಟ್ಟಿದ್ದಾರೆ ಆಗ ಚಾಂಪ್ ಎಂದು ಗಿರೀಶ್ ಅವರು ಹೇಳುವಾಗ ಅವರ ಮಾತು ಅರ್ಧಕ್ಕೆ ತಡೆದು, ಮವ ಅದು ಆರತಿ ಅದೆಲ್ಲ ಇಷ್ಟ ಇಲ್ಲ ಅಂತೆ, ಮಗು ಕೋರ್ಟ್, ಸೊ ನಾವು ಹೋಗಿ ಬರ್ತೀವಿ, ನೀವು ಫಂಕ್ಷನ್ ಮುಗಿಸ್ಕೊಂಡು ನೇರವಾಗಿ ಮನೆಗೆ ಬನ್ನಿ, ನಾವು ಬರ್ತೀವಿ ಎಂದು ಹೇಳಿ ಅಲ್ಲಿ 1 ನಿಮಿಷವೂ ಇರದೆ, ಚಾಂಪ್ ನಾನು ಮಮ್ಮಿ 1 ಗಂಟೆ ಅಷ್ಟರಲ್ಲಿ ವಾಪಸ್ ಬರ್ತೀವಿ, ಟೂಟು ತಾತ ಅಜ್ಜಿ ಜೊತೆ ಇರಿ ಎಂದು ಆರತಿಯ ಕೈ ಹಿಡಿದು ಎಳೆದುಕೊಂಡೇ ನಡೆದಾಗ ಮನದ ಮೂಲೆಯಲ್ಲಿ ಭಯ ಶುರುವಾಗಿತ್ತು ಗಿರೀಶ್ ಮಂಗಳ ಅವರಿಗೆ. ಅಷ್ಟು ಅವಸರದಿಂದ ಎಳೆದುಕೊಂಡು ಬರುವಂಥದ್ದೇನಿತ್ತು? ಅಪ್ಪ ಅಮ್ಮ ನೋಡಿದರೆ ಏನು ಅಂದ್ಕೊಳ್ಳೋದಿಲ್ಲ ಎಂದಳು ಆರತಿ ತನ್ನ ಕೈ ಒರಟಾಗಿ ಬಿಡಿಸಿಕೊಂಡು. ಅವ ಮಾತನಾಡಲಿಲ್ಲ. ನಮ್ಮ ಮಧ್ಯೆ ಸಾವಿರಲಿ, ಅದೆಲ್ಲ ಅಪ್ಪ ಅಮ್ಮನಿಗೆ ಗೊತ್ತಾಗಬಾರದು ಅಂತ ಹೇಳಿದ್ದೆ ಅಲ್ವಾ, ಮತ್ತೆ ನಿಮ್ಮದು ಅಷ್ಟು ರೂಢಾಗಿ ಬಿಹೇವ್ ಮಾಡ್ತೀರಲ್ವಾ, ನಾನೇನು ನಿಮ್ಮ ಸ್ವತ್ತಲ್ಲ ಎಂದು ಆರತಿ ಸಹ ಸಹನೆ ಮೀರಿ ಎಳೆದಾಗ ನೇರವಾಗಿ ಆರತಿಯ ಕೊರಳಿಗೆ ಕೈ ಹಾಕಿದ್ದ ವಿಷ್ಣು, ಏಯ್ ಏನು ಮಾಡ್ತಿದ್ದೀರಾ ಎಂದು ಆರತಿ ಭಯದಿಂದ ಕೇಳಿದಾಗ ಅವಳ ಕೊರಳಲ್ಲಿನ ತಾಳಿ ತೆಗೆದು, ಇದು ಕಟ್ಟಿದ್ದೀನಿ, ಆದಮೇಲೆ ನೀನು ನನ್ನ ಸ್ವತ್ತೆ, ಇವಾಗ ನನ್ನ ಜೊತೆ ಬರ್ತೀಯಾ ಇಲ್ವಾ ಎಂದು ಕೇಳಿದಾಗ ಅಕ್ಕಪಕ್ಕ ಓಡಾಡುತ್ತಿದ್ದ ಹೆಂಗಸರು ಇವರನ್ನು ನೋಡಿ ಆಡಿಕೊಂಡು ಹೋಗಿದ್ದು ಇರಿಸು ಮುರಿಸು ಆಗಿತ್ತು ಅವಳಿಗೆ. ನೋಡಿ ಅವರನ್ನು, ಸ್ಟೇಜ್ ಬಳಿ ಮಾತ್ರ ಮಗನ ಮುಂದೆ ಆದರ್ಶ ದಂಪತಿಗಳು ಇದ್ದ ಹಾಗಿದ್ರು,
ಈಗ ಕಿತ್ತಾಡ್ತಾ ಇದ್ದಾರೆ. ಚಿಕ್ಕ ವಯಸ್ಸಿಗೆ ಮಕ್ಕಳು ಮಾಡಿಕೊಂಡ್ರೆ ಹೆಂಗೆ ಆಗೋದು ಎಂದು ಯಾರೋ ಒಬ್ಬರು ಹೇಳಿದಾಗ ಮತ್ತಲ್ಲಿ ನಿಲ್ಲಲಾಗದೆ ಕಾರ್ ಡೋರ್ ತೆಗೆದು ಕುಳಿತು ಬಿಟ್ಲು ಸುಮ್ಮನೆ. ಅವನ ಕಿವಿಗೂ ಮಾತುಗಳು ಬಿದ್ದು ಅವನಿಗೆ ಮತ್ತೇನೂ ನೆನಪಾದಾಗ ಅವನು ಹೆಚ್ಚು ಕೇಳದೆ ಸುಮ್ಮನೆ ಬಂದು ಕುಳಿತ. ಕಾರ್ ಸ್ಟೇಷನ್ ದಾರಿ ಹಿಡಿದಿತ್ತು. ಮನ ಮುರಿದಿತ್ತು. ವಿಷ್ಣು ಆರತಿ ಪಯಣ ಮೌನವಾಗಿಯೇ ಸ್ಟೇಷನ್ ತಲುಪಿತ್ತು. ಅವಳ ಮನಸ್ಸು ಮುರಿದಿದ್ದ. ಆದರೆ ಅವ ಮಾತ್ರ ಏನೊಂದೂ ಹೇಳದೆ ಕಾರ್ ಓಡಿಸುತ್ತಿದ್ದ. ಏನ್ರಿ ಆಟ ಆಡ್ತೀರಾ? ಕೇಸ್ ಫೈಲ್ ಆಗಿ ಕೋರ್ಟ್ ಮೆಟ್ಲು ಹತ್ತಿ ಆಮೇಲೆ ಡೇಟ್ ಕೊಟ್ಟಿದ್ದಾರೆ. ಇವಾಗ ಕೇಸ್ ವಾಪಸ್ ತಗೋತೀವಿ ಅಂತಿದ್ದೀರಾ ಅಲ್ವಾ? ನಾವೆಲ್ಲ ಆಟಕ್ಕ ಇದ್ದೀವಿ ಇಲ್ಲಿ ಎಂದು ದಬಾಯಿಸಿದ್ರು ಪೊಲೀಸ್. ಪ್ರೇರಣಾ ಸಹ ಅಲ್ಲಿಯೇ ಕುಳಿತಿದ್ಲು. ಐ ಆಮ್ ರಿಯಲಿ ಸಾರಿ ಸರ್, ಬಟ್ ಇದು ಇಂಪಾರ್ಟೆಂಟ್. ಅದಕ್ಕೆ ನಾವು ಹೇಗೋ ಮಾತಾಡ್ಕೊಂಡು ರಾಜಿ ಹಾಕ್ತೀವಿ. ಈಗ ಕೇಸ್ ವಾಪಸ್ ತಗೋತೀವಿ ಎಂದು ವಿಷ್ಣು ಕೇಳಿಕೊಂಡಾಗ ಗೊಣಗುತ್ತಲೇ ಪಿ.ಸಿ. ಅದೇನು ಪ್ರೊಸೀಜರ್ ಇದೆಯೋ ಮುಗಿಸಿ ಕಳಿಸ್ರಿ. ಹಾಗೆ ಶ್ರೀಧರ್ ಅವರನ್ನು ರಿಲೀಸ್ ಮಾಡಿ. ಕಂಪ್ಲೇಂಟ್ ಕೊಡುವಾಗ ಹುಲಿ ಥರ ಆಡೋರು, ಆಮೇಲೆ ಇಲಿ ಥರ ಬರೋದು ಎಂದು ಹೇಳುತ್ತಾ ಕಳುಹಿಸಿದರು ಇನ್ಸ್ಪೆಕ್ಟರ್. ಅವರು ಎಲ್ಲ ಪ್ರೊಸೀಜರ್ ಮುಗಿಸುವಷ್ಟರಲ್ಲಿ ಆಚೆ ಬಂದ ಶ್ರೀ ವ್ಯಂಗ್ಯ ನಗುತ್ತಾ ವಿಷ್ಣು, ಆರತಿ, ಪ್ರಜ್ಜು, ಪ್ರೇರಣಾ ಇದ್ದಲ್ಲಿಗೆ ಬಂದವನು, ಏನ್ ಆರತಿ ಏನೋ ಹಾರಾಡ್ತಾ ಇದ್ದೆ ಹಾಗೆ ಹೀಗೆ ಅಂತ, ನೋಡಿವತ್ತು ನಿನ್ನ ಗಂಡ ಹೇಗೆ ಅರ್ಧಕ್ಕೆ ಕೈ ಕೊಟ್ಟ. ಕಂಪ್ಲೇಂಟ್ ವಾಪಸ್ ತಗೊಂಡೆ ಎಂದು ವ್ಯಂಗ್ಯವಾಗಿ ನಕ್ಕ. ಇರುಸು ಮುರುಸು ತೋರಿ ಕಾರ್ ಬಳಿ ಹೊರಟ್ಲು ಆರತಿ. ಒಂದು ನಿಮಿಷ ಕಣಚಿನ, ಇನ್ಮೇಲೆ ಅರ್ಧದಲ್ಲೇ ಬಿಟ್ಟು ಇರೋದನ್ನು ಅಭ್ಯಾಸ ಮಾಡ್ಕೊ. ನೀನು ಗಂಡ ಅಂದ್ಕೊಂಡಿರೋ ಇದನ್ನೇ ಮಾಡೋದು. ಮದುವೆ ಆಗಿ ಅರ್ಧಕ್ಕೆ ಬಿಟ್ಟು ಬಿಡ್ತಾನೆ, ಆಮೇಲೆ ಕೈ ಹಿಡಿಯೋದು ನಾನೇ ಎಂದು ಹೇಳಿ ಆರತಿ ಕೈ ಹಿಡಿದುಕೊಂಡು ಮುಷ್ಟಿ ಕಟ್ಟಿ ಹಾಗೆ ಇದ್ದ ವಿಷ್ಣು. ಆದರೆ ಏನೊಂದು ಮಾತನಾಡದೇ ಇದ್ದ. ಅವ ಅಷ್ಟು ಹೇಳಿದರೂ ವಿಷ್ಣು ತನ್ನ ಪರವಾಗಿ ಒಂದು ಮಾತು ಆಡದಿದ್ದಕ್ಕೆ ಮನಸ್ಸು ಮುರಿತಿತ್ತು ಆರತಿಗೆ. ಅವನ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡು, ಅರ್ಧಕ್ಕೆ ಯಾರು ಬಿಟ್ಟರು ನನ್ನಪ್ಪ ನನ್ನ ಕೈ ಬಿಡೋದಿಲ್ಲ, ಮರ್ಯಾದೆಯಿಂದ ಬದುಕೋದು ಕಲಿ. ಇನ್ನೊಮ್ಮೆ ನನ್ನ ತಂಟೆಗೆ ಆಗಲಿ ನನ್ನ ಮಗನ ತಂಟೆಗೆ ಆದರೆ ಬಂದರೆ ಸರಿ ಇರೋದಿಲ್ಲ ಎಂದು ಹೇಳಿ ಕಾರ್ ಏರಿದಾಗ ನಕ್ಕು, ಏನು ವಿಷ್ಣು, ನಿನ್ನ ಹೆಂಡತಿ ತುಂಬ ಉರಿದುಕೊಂಡಿರೋ ಹಾಗಿದ್ದಾಳೆ, ಲೈಟಾಗಿ ಜಗಳ ಆಯ್ತಾ ಹೇಗೆ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು. ಇವಾಗ ಕೇಸ್ ವಾಪಸ್ ತೊಗೊಂಡಿದೀಯಾ ಓಕೆ, ಆದರೆ ನಾನು ಇಷ್ಟು ದಿನ ಇಲ್ಲಿ ಇರುವ ಹಾಗೆ ಮಾಡಿದ್ದಕ್ಕೆ ನಿನ್ನಳುವ ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಶ್ರೀಧರ್ ಅಲ್ಲ ಎಂದು ಕೋಪದಿಂದ ಹೇಳಿದಾಗ ಅವನ ಕೈ ಹಿಡಿದ ವಿಷ್ಣು, ಶ್ರೀ, ನಾನು ನಿನ್ನ ಬಿಡಿಸಿದ್ದಾಗಿದೆ. ನಿನ್ನ ದಾರಿ ನೀನು ನೋಡ್ಕೊ, ನಾನು ನನ್ನ ಜೀವನ ನೋಡ್ಕೊಳ್ತೀನಿ. ಸುಮ್ಮನೆ ನನ್ನ ತಂಟೆಗೆ ಆಗಲಿ ನನ್ನ ಮಗನ ತಂಟೆಗೆ ಆಗಲಿ ಬಂದರೆ ಸರಿ ಇರೋದಿಲ್ಲ ಎಂದು ವಿಷ್ಣು ಹೇಳಿದಾಗ ಜೋರಾಗಿ ನಕ್ಕು, ಮೊದಲಿಂದ ನನಗೆ ಅದು ಅಭ್ಯಾಸ ಇಲ್ಲ ಮೈ ಬ್ರದರ್, ನಾನು ನಿನ್ನ ಹೆಂಡತಿ ತಂಟೆಗೆ ಬರೋದು ಎಂದು ವಿಷ್ಣು ಕೆನ್ನೆ ತಟ್ಟಿ ನಡೆಸಿದ್ದ. ಏನಮ್ಮ ಪ್ರೇರಣ, ನಿಂಗೆ ಸಪೋರ್ಟ್ ಮಾಡೋರಿದ್ದಾರೆ ಅಂತ ತುಂಬ ಮಾತಾಡಿಬಿಟ್ಟೆ ಅಲ್ವಾ? ಜಸ್ಟ್ ಒಂದು ಅರ್ಧ ಗಂಟೆ ಕಾಯಿ ಸಾಕು, ನಿನ್ನ ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತೆ. ನಿಮ್ಮಪ್ಪ ತುಂಬ ಹಾರಾಡ್ತಾ ಇದ್ದ ಅಲ್ವಾ, ನಾಳೆ ಅವನ ಹೆಣ ನೋಡುವಂತೆ ಎಂದು ಹೇಳಿದಾಗ ಹೆದರಿ ಹೋದಳು ಪ್ರೇರಣಾ. ಶ್ರೀ, ಪ್ಲೀಸ್ ಹಾಗೆಲ್ಲ ಮಾಡಬೇಡ. ಆರತಿ ಅಕ್ಕ ಗಿರೀಶ್ ಅಂಕಲ್ ಸಪೋರ್ಟ್ ಮಾಡಿದ್ದಕ್ಕೆ ಒಪ್ಪಿದೆ ಅಷ್ಟೇ, ನನಗಿಲ್ಲ ಅಷ್ಟೊಂದು ಧೈರ್ಯ ಬರಬೇಕು. ಪ್ಲೀಸ್ ಹಾಗೆಲ್ಲ ಮಾಡಬೇಡ ಎಂದು ಕೈ ಮುಗಿದು ಕಣ್ಣೀರು ಹಾಕಿದ್ಲು ಅವಳು. ಇವಾಗ ಬುದ್ಧಿ ಬಂತೇನು? ನೀನು, ಇವನು, ಆರತಿ ಮತ್ತು ಆ ಗಿರೀಶ್ ಯಾರನ್ನು ಬಿಡೋದಿಲ್ಲ ನಾನು, ಆದರೆ ನನ್ನ ಮೊದಲ ಭೇಟಿ ನೀನು ಎಂದು ಪ್ರಜ್ಜುಬನ್ನ ಸಹ ಕೋಪದಿಂದ ನೋಡುತ್ತಾ ಹೇಳಿದಾಗ ಕುಸಿದು ಹೋದ ಪ್ರೇರಣಾ, ಇಲ್ಲ ಇವನು ಈಗ ವಿಡಿಯೋ ಬಿಡ್ತಾನೆ, ನನ್ನ ಮಾನ ಎಲ್ಲ ಹೋದರೆ ಅಪ್ಪ ಇರೋದಿಲ್ಲ, ಅದಕ್ಕೂ ಮೊದಲೇ ನಾನೇ ಸತ್ತು ಬಿಡ್ತೀನಿ ಎಂದು ಏನೇನೋ ಮಾತನಾಡುತ್ತಾ ರಸ್ತೆ ಕಡೆಗೆ ಓಡಿದ್ಲು ಪ್ರೇರಣಾ. ಹೇ ಪ್ರೇರಣಾ, ನಿಲ್ಲಿ, ನಾನೆಲ್ಲ ಸಾಲ್ವ್ ಮಾಡ್ತೀನಿ ಇರಿ ಎಂದು ಪ್ರಜ್ವಲ್ ಹೇಳುತ್ತಿದ್ದರೂ ಕೇಳದೆ ಓಡುತ್ತಿದ್ದವಳು, ಇಲ್ಲ, ಯಾವುದೇ ಕಾರಣಕ್ಕೂ ಅಪ್ಪ ತಲೆ ತಗ್ಗಿಸಬಾರ್ದು, ಅದಕ್ಕೂ ಮೊದಲೇ ನಾನು ಮಣ್ಣಲ್ಲಿರಬೇಕು ಎಂದು ಮನದಲ್ಲೇ ಹೇಳಿಕೊಂಡು ಅಳುತ್ತಲೇ ಓಡಿ ಬಂದು ಬರುತ್ತಿದ್ದ ದೊಡ್ಡ ಲಾರಿ ಒಂದಕ್ಕೆ ಅಡ್ಡಲಾಗಿ ಹೋಗಿಬಿಟ್ಲು ಅವಳು. ಅದರ ಡ್ರೈವರ್ ಅದೆಷ್ಟೇ ಕಂಟ್ರೋಲ್ ಮಾಡಲು ನೋಡಿದರೂ ಇವಳು ಸಡನ್ ಆಗಿ ಬಂದು ನಿಂತಿದ್ದಕ್ಕೆ ಗಾಬರಿಯಾಗಿ ನಿಯಂತ್ರಣ ಮಾಡಿದರೂ ಸಹ ಇವರೆಲ್ಲ ಬರುವಷ್ಟರಲ್ಲಿ ಆ ಲಾರಿ ತುಸು ತಾಗಿಸಿಕೊಂಡು ಹೋಗಿ ಬಿದ್ದಿತ್ತು. ಬಿದ್ದ ರಭಸಕ್ಕೆ ತಲೆ ಚೂರು ಹೊಡೆದಿದ್ದು ಲಾರಿ ಡ್ರೈವರ್ ಓಡಿ ಹೋಗಿದ್ದ. ಹೇ ಪ್ರೇರಣಾ ಎಂದು ಆರತಿ ಸಹ ಕೂಗಿ ಬರುವಷ್ಟರಲ್ಲಿ ರಸ್ತೆ ಪಕ್ಕದಲ್ಲಿ ಬಿದ್ದಳು ಪ್ರೇರಣಾ ರಕ್ತ ಸಿಕ್ತವಾಗಿ. ಪ್ರಜ್ವಲ್ ಅವರೇ, ಅಪ್ಪ ಅಪ್ಪ ಅಮ್ಮನಿಗೆ ಸಾರಿ ಕೇಳಿ, ನಾನು ತಪ್ಪು ಮಾಡಿಬಿಟ್ಟೆ, ಅವರ ನೆಮ್ಮದಿ ಹಾಳು ಮಾಡಿಬಿಟ್ಟೆ ಎಂದು ಬಿಕ್ಕಿ ಬಿಕ್ಕಿ ಅಳುವಾಗ ಕರುಳು ಕಿವಿಚಿತ್ತು ಅವನಿಗೆ. ಪ್ರೇರಣಾ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗೋದಿಲ್ಲ ಎಂದು ಹೇಳಿ ಅವಳ ಮುಖ ನೋಡುವಾಗ ಅಲ್ಲಿಗೆ ಓಡಿ ಬಂದ ವಿಷ್ಣು. ಪ್ರಜ್ಜು, ಬೇಗ ಎತ್ಕೊಬ್ಳಣ್ಣ ಎಂದು ವಿಷ್ಣು ಹೇಳಿದಾಗ ಎದುರಲ್ಲೇ ಇದ್ದ ಹಾಸ್ಪಿಟಲ್ ಒಂದಕ್ಕೆ ಕರೆದುಕೊಂಡು ಓಡಿದರು. ವೈದ್ಯರು ಒಳಗೆ ಹೋಗಿದ್ದ ಪ್ರಜ್ವಲ್ ಬಟ್ಟೆಗೆ ಅಂಟಿದ್ದ ರಕ್ತ ನೋಡಿ ಕೋಪಗೊಂಡ ಆರತಿ, ಈಗ ಸಮಾಧಾನ ಆಯ್ತಾ ನಿಮಗೆ ಎಂದಳು ಕೋಪದಿಂದ. ಇಲ್ಲಿವರೆಗೂ ಅವನ ಮೇಲೆ ಇದ್ದ ಅಸಮಾಧಾನ ಈಗ ಆಚೆ ಬಂದಿತ್ತು. ಆರತಿ, ಮನೆಗೆ ಹೋಗಿ ಮಾತಾಡೋಣ ಎಂದು ಸುತ್ತಲೂ ನೋಡಿದ ವಿಷ್ಣು. ಥೂ, ನೀವೊಬ್ಬರು ಸ್ವಾರ್ಥಿ, ನಿಮ್ಮ ಜೀವನ ಅಷ್ಟೇ ಚೆನ್ನಾಗಿದ್ರೆ ಸಾಕೇನು? ಪಾಪ ಅವಳು ಎಲ್ಲೋ ಹೇಗೋ ಇದ್ದವಳ ಕರೆದುಕೊಂಡು ಬಂದು ಹಾಸ್ಪಿಟಲ್ ಸೇರಿಸಿದ್ರಿ,
ಎಂದು ಅವನ ಮುಖಕ್ಕೆ ಕೈ ಮಾಡಿ ತೋರಿಸಿ, ಆ ಶ್ರೀ ಹೇಳಿದ ಹಾಗೆ ಕೈಲಾಗದ ನಾಮೃತ ನೀವು ಎಂದು ಅರಚಿದ್ದೇ ಇದ್ದ ಕೋಪವನ್ನೆಲ್ಲ ಸೇರಿಸಿ ಅವಳ ಕೆನ್ನೆಗೆ ಬಾರಿಸಿದ ವಿಷ್ಣು. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು.